ಯುಪಿಎಸ್ಸಿ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ. ದೇಶಾದ್ಯಂತ 958 ಅಭ್ಯರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ 22 ಮಂದಿ ಕನ್ನಡಿಗರು ಕೀರ್ತಿ ತಂದಿದ್ದಾರೆ. ಯುಪಿಎಸ್ಸಿಯಲ್ಲಿ 436ನೇ ರ್ಯಾಂಕ್ ಅನ್ನ ಕೋಲಾರದ ಮಧು ಪಡೆದಿದ್ದಾರೆ. ಕೃಷಿಕ ದಂಪತಿ ಆನಂದ್ ಗೌಡ ಹಾಗೂ ಸುಶೀಲಮ್ಮ ಪುತ್ರ ಮಧು ಯುಪಿಎಸ್ಸಿಯಲ್ಲಿ 436ನೇ ರ್ಯಾಂಕ್ ಅನ್ನ ಪಡೆದಿರೋದು. ಕಳೆದ ಬಾರಿ 544ನೇ ರ್ಯಾಂಕ್ ಅನ್ನ ಪಡೆದು ಐಆರ್ಎಸ್ ನಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ ಮಧು. ಐಎಎಸ್ ಆಗೋ ಹಂಬಲದಿಂದ ನಾನು ಮತ್ತೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡಿದ್ದೀನಿ, ಕೋಚಿಂಗ್ ಪಡೆಯದೆ ಸ್ವಂತವಾಗಿ ಓದಿ ಪಾಸ್ ಮಾಡಿದ್ದೀನಿ ಅಂತ ಕೋಲಾರದ ಮಧು ಸಂತಸವನ್ನ ಹಂಚಿಕೊಂಡ್ರು. ಮಗನ ಸಾಧನೆಯ ಬಗ್ಗೆ ತಂದೆ ಆನಂದ್ ಗೌಡ ಮತ್ತು ತಾಯಿ ಸುಶೀಲಮ್ಮ ಕೂಡ ಖುಷಿ ಪಟ್ಟಿದ್ದಾರೆ. ಕಳೆದ ಬಾರಿ 544ನೇ ರ್ಯಾಂಕ್ ಅನ್ನ ಪಡೆದು ಐಆರ್ಎಸ್ ನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರು. ಐಎಎಸ್ ಆಗಬೇಕು ಅನ್ನೋ ಹಂಬಲದಿಂದ ಮತ್ತೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡಿದ್ದಾರೆ. 436ನೇ ರ್ಯಾಂಕ್ ಪಡೆದಿದ್ದಾರೆ. ಸರ್, ಬಹಳ ಖುಷಿ ಇದೆ. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಒಂದಲ್ಲ ಒಂದಿನ ಐಎಎಸ್ ಆಗ್ತೀನಿ ಅಂತ ನನ್ನ ಪ್ರಿಪ್ರೇಷನ್ ಶುರು ಮಾಡಬೇಕಾದ್ರೆ. ಸೊ ಆ ಒಂದು ದಿನ ಈ ದಿನ ಆಗಿರೋದ್ರಿಂದ ಬಹಳ ಖುಷಿ ಇದೆ. ಸೊ ಇದಕ್ಕೆ ನಮ್ಮ ತಂದೆ ತಾಯಿಗಳು ತುಂಬಾ ಸಪೋರ್ಟ್ ಮಾಡಿದರು. ಅವರ ಎಜುಕೇಷನಲ್ಲಿ ಯಾವುದೇ ಹೈಯರ್ ಎಜುಕೇಷನ್ ಅನ್ನೋದು ಯಾವುದೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಎಜುಕೇಷನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅವ್ರಿಗೆ ನಾನು ಕೃತಜ್ಞತೆನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕಳೆದ ಬಾರಿ ನನಗೆ IRS ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲಾಟ್ ಆಗಿತ್ತು. ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನಗೆ, ನನ್ನ ಸರ್ವೀಸಿಗೆ. ಯಾವುದೇ ಸರ್ವೀಸ್ ಸಿಕ್ಕಿದ್ರೂ ನಾನು ಮನಸ್ಪೂರ್ವಕವಾಗಿ ಸ್ವೀಕರಿಸಿರ್ತೀನಿ. ಬಟ್ ಈ ಅಟೆಂಪ್ಟು IAS ಯಾಕೆ ಅಂತಂದರೆ, ಒಂದು IAS ಅಲ್ಲಿರೋ ಡೈವರ್ಸಿಟಿ ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡೋವಂಥ ಅವಕಾಶ ಇರುತ್ತೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲ. ಅದಲ್ಲದೆ ಡೈರೆಕ್ಟ್ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಇರುತ್ತೆ. ಜನಗಳ ಜೊತೆ ಡೈರೆಕ್ಟಾಗಿ ಮಿಂಗಲ್ ಆಗಿ ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಅವಕಾಶ IAS ಅಲ್ಲಿ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.